ನಮಸ್ಕಾರ ಬಂಧುಗಳೇ. ನಾವು ನಿಜವಾಗ್ಲೂ ಹೇಳ್ಬೇಕಂದ್ರೆ ಗುಳೇದಗುಡದಲ್ಲಿ ಇದ್ದೀವಿ. ಗುಳೇದಗುಡದಲ್ಲಿದ್ದಾಗ ನಾವು ಹೋಗ್ತಾ ಇದ್ದೀವಿ, ಬಾಗಲಕೋಟೆ ಕಡೆ ಹೋಗ್ತಾ ಇದ್ದೀವಿ. ಇದು ನೋಡಿ, ಇದು ಮಾರ್ಕೆಟ್ ಏರಿಯಾ ಅಂತೆ. ಈ ಮಾರ್ಕೆಟ್ ಏರಿಯಾ ಯಾವ ರೀತಿಯಾಗಿ ಇಲ್ಲಿರುವಂಥ ಪುರಸಭೆ ಅಧಿಕಾರಿಗಳೇ, ಇದು ನಿಮಗೆ ಇಲ್ಲಿ ಈ ಏರಿಯಾದಲ್ಲಿ ನೀವೇನು ಬಂದಿಲ್ವಾ, ಇಲ್ಲ ಇಲ್ಲೇನಾದರೂ ನೀವು ಅಡ್ಡಾಡಿಲ್ವಾ, ಇಲ್ಲಿ ನೋಡಿ ಯಾವ ರೀತಿಯಾಗಿ ನೋಡ್ಬೋದು. ಇಲ್ಲೇ ಸಾರ್ವಜನಿಕರು ಇಲ್ಲೇ ವ್ಯಾಪಾರವನ್ನು ಮಾಡ್ತಾರೆ. ಈ ಕಡೆ ಸಾರ್ವಜನಿಕರು ಇಲ್ಲೇ ವ್ಯಾಪಾರ ಮಾಡ್ತಾರೆ. ಇಷ್ಟು ಮಸ್ಜಿದ್ದು ಕೂಡ ಪುರಸಭೆ ಅವ್ರ ಕಣ್ಣಿಗೆ ಕಾಣ್ತಾ ಇಲ್ವಾ? ಏನು ಸಂಬಂಧಪಟ್ಟ ಅಧಿಕಾರಿಗಳು ಈ ಕಡೆ ಗುಳೇದಗುಡದಲ್ಲಿ ನೀವೇನಾದ್ರು ಮಾರ್ಕೆಟ್ ಕೈಕೊಳ್ತುವಾಗ ನೀವೇನಾದ್ರು ಬಂದಿಲ್ವಾ? ಯಾಕಂದ್ರೆ ನೀವು ನೋಡ್ಬೋದು, ಮನುಷ್ಯನಿಗೆ ಬೇಕಾದ ಮೂಲಭೂತ ಸೌಕರ್ಯ ರಸ್ತೆ, ಆ ರಸ್ತೆಯನ್ನೇ ಚೆನ್ನಾಗಿ ಮಾಡಿಲ್ಲ ಅಂದ್ರೆ ಪುರಸಭೆ ಇದ್ದು ಏನು ಉಪಯೋಗ? ಇದು ಜನಸಾಮಾನ್ಯರ ಪ್ರಶ್ನೆ ನಾವು ಕೇಳ್ತಾ ಇದ್ದೀವಿ. ಯಾಕಂದ್ರೆ ನಮಗೆ ಕೇಳುವ ಹಕ್ಕಿದೆ, ಜನಸಾಮಾನ್ಯರು ಕೇಳ್ಬೋದು. ನಮ್ಮ ತೆರಿಗೆ ಹಣದಲ್ಲಿರುವಂಥವ್ರು ನೀವು ಇಲ್ಲಿ ನಿಮಗೆ ಕಣ್ಣು ಕಾಣಿಸ್ತಾ ಇಲ್ವಾ? ಪುರಸಭೆ ಅಧಿಕಾರಿಗಳೇ, ಇದು ನೀವು ನೋಡ್ಬೋದು ವಾಸ್ತವ. ಅಜಾನ್ ಇದು ವಾಸ್ತವ. ನಾವೇನು ಇದನ್ನ ಮಾಡ್ತಾ ಇಲ್ಲ, ನಾವು ಹೋಗ್ತಾ ಇದೀವಿ, ನಮ್ಮ ಪಾಲಿಗೆ ನಾವು ಹೋಗ್ತಾ ಇದೀವಿ. ಇಲ್ಲಿ ಈ ತರ ವ್ಯವಸ್ಥೆ ಇದೆ, ಹಂಗೆ ಮುಂದೆ ಬರ್ತದೆ. ಇಲ್ಲಿ ನೋಡಿ, ಇಲ್ಲಿ ನೋಡಿ ಪಾಪ ಅಜ್ಜಿ ಅವ್ರು ಆಮೇಲೆ ಮಾತಾಡ್ತೀನಿ. ಇವೆಲ್ಲ ಅಂಗಡಿಗಳಿದಾವೆ, ಇವೆಲ್ಲ ಅಂಗಡಿಗಳಿದಾವೆ. ನೀವು 10 ರೂಪಾಯಿ ದರಪಟ್ಟಿ ತಗೋತಾರಲ್ರಿ, ಅಂಗಡಿ ಬಾಡಿಗೆ ತಗೋತಾರ್ರಿ. ಇದ್ರ ಬಗ್ಗೆ ನೀವು ಅವ್ರು ಕೇಳಿರೇನ್ರಿ? ಈಗ ನೋಡ್ಬೋದು, ಇಲ್ಲಿ ನೋಡಿ ಬರ್ರಿ. ಇದು ಪಾಪ ಈ ಅಂಗಡಿಕಾರರು ವಯಸ್ಸಾದಂತ ಅಜ್ಜ ಇದಾರೆ, ಅಲ್ಲಿ ತಾಯಿ ಇದಾರೆ. ಅವ್ರು ಏನ್ ಹೇಳ್ತಾ ಇದಾರೆ, ಎಲ್ಲ ಬಾಡಿಗೆ ತಗೊಂಡು ರೋಡನ್ನ ಚಲೋ ಮಾಡಿಲ್ಲ ಅಂತ ಹೇಳ್ತಾ ಇದಾರೆ. ನಿಮಗೆ ಕಣ್ಣಿಗೆ ಕಾಣಿಸ್ತಾ ಇದೆಯಾ ಪುರಸಭೆ ಅಧಿಕಾರಿಗಳೇ? ನೋಡಿ, ಇದಷ್ಟೇ ಅಲ್ಲ, ಅದು ಕೂಡ ಮಾರ್ಕೆಟ್ ಏರಿಯಾ, ಕೂಡ ಮಾರ್ಕೆಟ್ ಏರಿಯಾ. ಇಲ್ಲಿ ಪ್ರತಿದಿನ ಜನಗಳು ಬರ್ತಾರೆ, ರೈತರು ಬರ್ತಾರೆ. ನೀವು ಅಧಿಕಾರಿಗಳು ನೀವು ಇಲ್ಲೇ ಬಂದು ಮಾರ್ಕೆಟ್ ಮಾಡ್ತೀರಾ. ಎಲ್ಲ ಮಾಡಿದ್ರು ಕೂಡ ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ಲ ಅಂದ್ರೆ ಇದೇನು? ಸ್ವತಂತ್ರ ಸಿಕ್ಕಿ ಇಷ್ಟು ವರ್ಷ ಆದ್ರೂ ಒಂದು ರೋಡ್ ಸರಿಯಾಗಿ ಮಾಡೋಕ್ಕಾಗ್ತಾ ಇಲ್ಲ. ನಮ್ಮ ತೆರಿಗೆ ಹಣದಲ್ಲಿದ್ದೀರಾ, ಮತ್ತೆ ಇಲ್ಲಿ ನೀವು ಬಾಡಿಗೆನ ತಗೋದ್ರೂ ಕೂಡ ಒಂದು ಶಾಶ್ವತವಾದ ಪರಿಹಾರ, ಒಂದು ರೋಡನ್ನ ಮಾಡೋಕ್ಕಾಗ್ತಾ ಇಲ್ಲ ಅಂದ್ರೆ ನೀವು ಯಾಕಿದ್ದೀರಾ? ಅಲ್ಲಿ ನೀವು ಯಾಕಿದ್ದೀರಾ? ನಿಮ್ಮ ಗಮನಕ್ಕೆ ಬಂದಿಲ್ವಾ? ಇಲ್ಲಿ ಪಾಪ ಹೇಳ್ತಾ ಇದ್ದಾರೆ, ನಿಮ್ಮ ಗಮನಕ್ಕೆ ಎಷ್ಟು ಸಲ ತೊಗೊಂಡು ಬಂದ್ರು ನೀವೇನು ಮಾಡಿಲ್ಲ ಅಂತ ಹೇಳ್ತಾ ಇದ್ರೆ. ಇಲ್ಲೆಲ್ಲ ಸಾರ್ವಜನಿಕರಿದ್ದಾರೆ, ಅವರು ನಾನು ಮಾತಾಡಿಸ್ತೀನಿ. ಯಾಕಂದ್ರೆ ಅವ್ರು ಏನಾದರೂ ಬಂದಿದ್ರ, ಏನು ಚುನಾವಣೆ ಅಧಿಕಾರಿ, ಏನು ಸಂಬಂಧಪಟ್ಟ MLA ಈ ಕಡೆ ಆದರೂ ಬಂದಿದ್ರ, MP ಬಂದಿದ್ರ, ಉಸ್ತುವಾರಿಗಳು ನಮ್ಮ ವಿಜಯಾನಂದ ಕಾಶ್ಯಪ ಸರ್ ಅವರು ಕೂಡ ಗಮನಿಸಬೇಕು. ಇದು ನೋಡ್ಬೋದು ಯಾವ ರೀತಿ ಆಗಿದೆ, ಜನರಿಗೆ ಯಾವ ರೀತಿ ಇಲ್ಲೇ ಮಾರ್ಕೆಟ್ ಮಾಡ್ತಾರೆ. ಸರ್ ನಮಸ್ಕಾರ ಸರ್, ನೋಡ್ರಿ ಸ್ಥಳೀಯವಾಗಿ ಮಾತಾಡಿಸ್ತೀನಿ. ಆ ಸೊಳ್ಳಿ ಕುಂತಿತ್ತು, ನಾವ್ ಹೆಂಗ್ ತಿನ್ನೋಣ ಅಂತ ಅಂತಾರ. ನಾವು ಬಾಡಿಗೆ ಅದ್ರಲ್ಲೇ ಕಟ್ಬೇಕ, ನಾವು ಬಾಡಿಗೆ ಅದ್ರಲ್ಲೇ ಕಟ್ಬೇಕ್ರಿ. ಅದನ್ನ ನೀವು ಹೇಳಿರೇನ್ರಿ ಅವ್ರಿ ಒಂದ್ಸಲ? ಹೇಳಿವ್ರಿ, ಹೇಳಿದ್ರು ಅವ್ರ ದಾದ ಮಾಡಾಕ್ತಾರಿ. ನೋಡ್ರಿ ಅವಾಗ ಏನಂದ್ರಿ? ಅವಾಗ ನೋಡೋಣ. ಇಲ್ಲಿ ನೋಡಿ ವಾಸ್ತವ ಹೇಳ್ತಾ ಇದೀನಿ. ಪಾಪ ಇಲ್ಲಿ ಗಟರ್ ತರ ಇದೆ, ನೀರ್ ನಿಂತಿದೆ, ಇಲ್ಲಿ ಕಪ್ಪಿ ಮಾಸ್ ಕೂಡ ಬೆಳೆದಿದೆ. ಇಲ್ಲೇ ಇವರು ಅಂಗಡಿಯನ್ನ ಇಟ್ಕೊಂಡ್ರೆ ಅಂಗಡಿ ಬಾಡಿಗೆಯನ್ನ ಕೊಡ್ತಾರೆ, 10 ರೂಪಾಯಿ ದರಪಟ್ಟಿಯನ್ನ ಕೊಡ್ತಾರೆ, ಎಲ್ಲವನ್ನ ಕೊಡ್ತಾರೆ. ಸರ್ಕಾರಕ್ಕೆ ಏನಿದೆಯೋ ಎಲ್ಲವನ್ನ ಕಟ್ಟಿದ್ರು ಕೂಡ ಈ ಜಾಗದಲ್ಲಿ ಈ ವ್ಯವಸ್ಥೆಯನ್ನ ತಂದಂತ ಅಧಿಕಾರಿಗಳೇ ನಿಮಗೆ ಒಂದು ಸ್ವಲ್ಪನಾದ್ರೂ ಒಂದು ಏನಾದ್ರೂ ಒಂದಾದ್ರೂ ಗೌರವ. ಯಾಕಪ್ಪ, ನಾನು ಅಧಿಕಾರಿ ಇದ್ದೀನಿ, ಜನರಿಗೆ ಕೆಲಸ ಮಾಡಕ್ ಬಂದೀನಿ, ಸೇವೆ ಮಾಡಕ್ ಬಂದೀನಿ, ನಾನು ನಿಮಗೆ ಮನೋಭಾವನೆ ಇದ್ರೆ ದಯವಿಟ್ಟು ಕೂಡಲೇ ಅದನ್ನ ಸರಿ ಮಾಡಿ. ಇಲ್ಲಿ ನೋಡ್ಬೋದು ಎಷ್ಟು ಜನ ಇಲ್ಲಿ ಪಾಪ. ಇಲ್ಲಿ ನೋಡಿ ಈ ರೀತಿ ಸ್ವತಂತ್ರ ಸಿಕ್ಕು ಇಷ್ಟು ವರ್ಷ, ಮತ್ತೆ ಆಗಸ್ಟ್ ಬಂದಾಗ ಮತ್ತೆ ಇದು ಸ್ವತಂತ್ರ ಸಿಕ್ತು ಅಂತ ನಾವು ಬಾವುಟವನ್ನು ಆರಿಸ್ತೀವಿ, ರಾಜಾರೋಜವಾಗಿ ನಾವು ಎಲ್ಲವನ್ನು ಮಾಡ್ತೀವಿ. ಆದರೆ
ಈ ಗುಳೇದಗುಡದಲ್ಲಿ ಮೇನ್ ಮಾರ್ಕೆಟ್ ಅಲ್ಲಿ ಯಾವ ರೀತಿಯಾಗಿ ಇನ್ನೂ ಸ್ವಾತಂತ್ರ್ಯ ಸಿಕ್ಕಿಲ್ಲ. ಇಲ್ಲಿರುವಂತ ವ್ಯಾಪಾರಸ್ಥರಿಗೆ ಇನ್ನೂ ಸ್ವಾತಂತ್ರ್ಯ ಸಿಕ್ಕಿಲ್ಲ. ಸರ್ಕಾರಕ್ಕೆ ಏನ್ ಬೇಕಾಗಿದೆ ಅದನ್ನೆಲ್ಲ ಕೊಡ್ತಾರೆ, ಕರೆ ಆ ಅಧಿಕಾರಿಗಳು ಸುಮ್ಮನೆ ಇದಾರೆ. ನೆಲಕ್ಕೆ ಕಾಯಿಪಲ್ಲೆ ತಂದಿರ್ತವಲ್ರಿ, ಯಾವ ಗಾಡಿ ಸ್ಪೀಡ್ ಹೋದ್ಕೊಳ್ಳೋಣ ಹುಟ್ಟು ಕಾಯಿಪಲ್ಲೆ ಮೇಲೆ ಉಷ್ಟು ರಾಡಿ ಅದ್ರ ಮೇಲೆ ಚಲುತ್ತ. ಅಲ್ಲ ಈ ತರ ಐತಲ್ಲ ಮತ್ತೆ ಸಿಗಿದಾನೆ ಅದನ್ನೇ ಮತ್ತೆ ಒಳ್ಳೆ ಅದ ಹೋಗುರು ಮೊನ್ನೆ ನಾವು ಮಾರ್ಕೆಟಿಗೆ ಏನು ಮಾಡ್ಕೊಡ್ಬೇಕು ಅದನ್ನ ಮಾಡ್ಕೊಡ್ಬೇಕಾ. ಹೌದೌದು ಇಸ್ಕೊಂತಾರಿಲ್ಲ ಅವ್ರು 10 ರೂಪಾಯಿ ನಾವು 10 ರೂಪಾಯಿ ಇಸ್ಕೊಂಡಿದ್ರೆ ನಿಮಗೆ ಹೇಳ್ತೀನಿ ಕೇಳಿ ಅವ್ರು ಏನೇನ್ ಮಾಡ್ಬೇಕು ಅನ್ನೋದ್ರಿ. ಅದು ಅವರು ಇದು ಮಾಡ್ಕೊಂತ ಜನರು ತಗೊಂಡಿರ್ತಾರ ರೀ. 10 ರೂಪಾಯಿ ಒಳಗ ನಿಮ್ಗೆ ಕುಡಿ ನೀರು ಕೊಡ್ಬೇಕು, ಶೌಚಾಲಯ ಕೊಡ್ಬೇಕು, ಮತ್ತು ನಿಮ್ಮ ನೆರಳು ಮಾಡಿ ಕೊಡ್ಬೇಕು. ಅವ್ರು 10 ರೂಪಾಯಿ ಒಳಗ ಆ ಟೆಂಡರ್ ಒಳಗೆ ಮೆನ್ಷನ್ ಆಗಿರ್ತೈತಿ. ಅವ್ರು ಓಡಾಣ ಮಾಡಿಲ್ಲ ಅಂದ್ರೆ ಏನೇನ್ ಕೊಡ್ತಾರೆ, ಇಲ್ಲಿ ಬಿದ್ದಿದ್ರು ಓಡಾಣ ಮಾಡಿಲ್ಲ ಅಂದ್ರೆ ಕೊಡ್ಲಿಕ್ಕೆ ಬಿಡು ಇಸ್ಕೊಳ್ಳೋ ಮಟನು ನೀವು ಇನ್ ಮ್ಯಾಗ ಒಂದು ಕೆಲಸ ಮಾಡಿ, ಒಂದು ಮುನ್ಸಿಪಾಲಿಟಿಗೆ ನಾವು ಹೋಗಿ ಕೊಡ್ತು, ಸಾರ್ವಜನಿಕ ಕಡೆ ಕಡೆಯಿಂದ ಒಂದು ಮನವಿಯನ್ನ ಕೊಡೋಣ್ರಿ. ಎಲ್ಲ ಮನವಿ ಮಾಡಿ ನಾವು ಹೇಳ್ತೀವಿ, ನೋಡ್ತಾರೆ ಎಲ್ಲ ಕಣ್ಣೀರಿ ನೋಡ್ಕೊಂಡು ಮಾನ್ಯ ಜಿಲ್ಲಾಧಿಕಾರಿಗಳೇ, ಮಾನ್ಯ ಜಿಲ್ಲಾಧಿಕಾರಿಗಳೇ, ನಿಮ್ಮ ಜಿಲ್ಲೆ ವ್ಯಾಪ್ತಿ ಬರುವಂತ ಗುಳೇದಗುಡ್ಡ ಸ್ವಲ್ಪ ಈ ಕಡೆ ಬಂದಾಗ ಜಿಲ್ಲಾ ಪ್ರವೇಶ ಮಾಡ್ತಿರ್ತೀರಾ. ಆವ ಮಾಡೋ ಟೈಮ್ದಲ್ಲಿ ಇಲ್ಲಿ ಗುಳೇದಗುಡ್ಡಕ್ಕೆ ಬನ್ನಿ. ಗುಳೇದಗುಡ್ಡದಲ್ಲಿರುವಂತ ವಾಸ್ತವನ ನೋಡಿ. ಭಂಡಾರ ಕಾಲೇಜ್ ಹತ್ರ ಅದು ಕೂಡ ಭಂಡಾರಿ ಕಾಲೇಜ್ ಅಂತ ಇದೆ, ಅದು ಎದುರಿಗೆ ಅಂತ ಮತ್ತೆ ಅದು ಕೂಡ ಅದು ಮೇನ್ ಮಾರ್ಕೆಟ್. ಅದು ಮೇನ್ ಮಾರ್ಕೆಟ್ ಇಲ್ಲೇ ಗುಳೇದಗುಡ್ಡದ ಎಲ್ಲ ಸಾರ್ವಜನಿಕರು ಬಂದು ಇಲ್ಲೇ ಮಾರ್ಕೆಟ್ ಮಾಡ್ತಾರೆ. ಮೇನ್ ಮಾರ್ಕೆಟ್ ಅಲ್ಲಿ ಈ ರೀತಿಯಾಗಿ ಗಬ್ಬೆದ್ದು ಹೋಗಿದೆ. ಅಧಿಕಾರಿಗಳು ನೀವೇನ್ ಮಾಡ್ತಾ ಇದ್ರ, ಸಂಬಳನ ತಗೊಂಡು ಏನ್ ಮನೆಗೆ ಹೋಗ್ತಾ ಇದ್ರ, ಕೆಲಸ ಮಾಡ್ತಾ ಇದ್ರೆ ಗೊತ್ತಿಲ್ಲ. ನೀವು ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ನಾಚಿಕೆಡಿ ಜನ್ಮ ಅಂತ. ಈ ತರ ವ್ಯವಸ್ಥೆ ಇಟ್ಕೊಂಡ್ರು ಕೂಡ ಯಾವ ರೀತಿಯಾಗಿ ಜನರಿಗೆ ಮೋಸ ಮಾಡ್ತಾ ಇದ್ದೀರಾ. ಈಗ ನಿಮಗೆ ನಾವು ಹೇಳ್ತಾ ಇದ್ರೆ ನಾವು ಮಾಲೀಕರು ನಿಮಗೆ ಪೇಮೆಂಟ್ ಅನ್ನು ಕೊಡುವಂತ ನಾವು ಮಾಲೀಕರು ನಮ್ಮನ್ನ ಬೀದಿಯಲ್ಲಿ ಕುಣಿಸಿ ನೀವು AC ರೂಮ್ ಅಲ್ಲಿ ಇದ್ದೀರಾ. ಎಷ್ಟರ ಮಟ್ಟಿಗೆ ನಿಮಗೆ ಇದಾಗ್ತಾ ಇದೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಜನ ಎಲ್ಲಾದ್ರೂ ಸಿಟಿಗೆ ತಾಳ್ಮೆ ಅನ್ನೋದು ಇರುತ್ತೆ. ವ್ಯಾಪಾರಸ್ಥರಿಗೆ ಜನಕ್ಕೆ ಒಮ್ಮೆ ಸಿಟಿ ಆದ್ರೆ ನಿಮ್ಮ ಕಚೇರಿ ಬಂದ್ರೆ ನಿಮ್ಗೆ ಏನಾಗುತ್ತೆ ಅಂತ ಬಂದು ತಲೆ ತಿಳ್ಕೊಳ್ಳಿ. ದಯವಿಟ್ಟು ಕೈ ಮುಗಿದು ಹೇಳ್ತಾ ಇದೀವಿ, ಈ ರೋಡ್ ಅನ್ನ ನೀವು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದವ್ರು ಹೇಳ್ಬಿಟ್ಟು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದವ್ರು ಬಿಡಲ್ಲ. ನಾವು ನಿಮಗೆ ಮನವಿಯನ್ನ ಮಾಡ್ತೀವಿ. ಮುಂದಿನ ದಿನಮಾನ ಅಲ್ಲ, ಈ ವಾರಲ್ಲೇ ಆಗ್ಬೇಕು. ಆಗ್ಲಿಲ್ಲ ಅಂದ್ರೆ ನಾವು ನೇರವಾಗಿ ಪುರಸಭೆಗೆ ಇಲ್ಲಿರುವಂತ ವ್ಯಾಪಾರಸ್ಥರನ್ನ ನಾವು ಅಲ್ಲಿಗೆ ಕರ್ಕೊಂಡ್ ಬರ್ತೀವಿ. ನಾವು ಕೂಡ ಬಂದು ಮನವಿ ಪ್ರಕಾರ ಇನ್ನೊಂದು ಸಾರ್ವಜನಿಕ ಮಾಡ್ಕೊಡಿ ಸರ್. ಇದು ವ್ಯವಸ್ಥೆ ಸರ್. ಎಷ್ಟು ವರ್ಷ ಆಯ್ತು ನಿಮ್ಮ ಅಂಗಡಿ? 10 ವರ್ಷದಿಂದ ಹಿಂಗೈತ್ರಿ. 20 ವರ್ಷ ಆದ್ರೂ ಹಂಗೆ 10 ವರ್ಷದಿಂದ ಹಿಂಗೈತಿ. ಅದಕ್ಕೆ ಯಾವ್ದು ಹೂ ಅಂತಾನೆ ಕರ್ಕೊಡ್ತಾರೆ. ನೋಡಿ ಪಾಪ ಇಲ್ಲಿ ಒಬ್ರು ತಾಯಿಯವರು ನೀವು ಯಾವ್ದಾದ್ರು ಗಾಡಿ ಹಾಕಿದ್ರೆ ಇಲ್ಲಿ ನೀರು ಸಿಗುತ್ತೆ. ಅದು ಕಾಯಿಪಲ್ಯ ಮಾಡ್ತಾ ಇದ್ದೀವಿ. ಗಾಡಿ ಅದು ನೀವೆಷ್ಟು ಇದೆ ಮಾಡ್ರಿ. ಇಲ್ಲಿ ಇದು ನೀವು ಯಾವ್ದ್ರ ಗಾಡಿ ಬರ್ತಾ ನೀರು ಸಿಡಿದೈತೆ. ಯಾಕಂದ್ರೆ ಇಲ್ಲೇ ಯಾರಾದ್ರೂ ಸ್ಪೀಡ್ ಬಂದ್ರೆ ಇಲ್ಲಿ ಏನಾದ್ರೂ ಗಾಡಿ ಹಾಸಿದ್ರೆ ಪಾಪ ವ್ಯಾಪಾರ ಮಾಡ್ತಿದ್ದವ್ರಿಗೆ ಆ ಮನ್ಸು ಸಿಗುತ್ತೆ. ಅವರು ಎತ್ತರ ಮೇಲೆ ಸಿಡುತ್ತೆ ಸಂಬಂಧ ನೀರು ಸಿಡ್ತಾವ್ರಿ. ಪಾಪ ಇಲ್ಲಿ ಅಮ್ಮ ಅವ್ರು ಹೇಳ್ತಾ ಇದಾರೆ. ಅವ ಹೇಳಿ ಏನೇನಾಗತ್ತ ಹೇಳ್ರಿ. ಒಂದು ಹೆಗ್ಗಣ ಬಿದ್ದಿದ್ರಿ, ತಗೊಳ್ಳಿಲ್ಲ, ಹೊಲಕ್ಕೆ ನಾಲ್ಕತ್ತಿದ್ವಿ, ಹೋಗಿ ನಾನು ಕೇಳಂಡ ಹಾಕೊಂಡು ಹೋಗಿ ಹೋಗದ್ ಬಂದಿದ್ರಿ. ನೀರಾಗಿ ಬಿದ್ದಿತ್ರಿ ಇಲ್ಲೇ. ಇದು ಗುಳೇದಗುಡ್ಡದಲ್ಲಿರುವಂತ ವಾಸ್ತವ. ನೀವು ನೋಡ್ಬೋದು ಪಾಪ ಒಂದು ಹೆಗ್ಣ ಬಿಟ್ಟು ನಾವು ತೆಗೆಯುವಂತ ಕೆಲಸ ನಿಮ್ಮ ಪುರಸಭೆ ಹೊಡೆದು ಅಂತದ್ರಲ್ಲಿ ಪಾಪ ತಾಯಿ ತಗೊಂಡು ಹೋಗಿ ಅಲ್ಲಿ ಒಗದ್ ಬಂದ್ರು ಅಂತ ಹೇಳ್ತಾ ಇದ್ರೆ. ಕೆಲವೊಂದು ಏನಿದ್ರು ಕೂಡ ಅವ್ರು ಒಗದ್ ಬಂದಿದ್ರು ಅಂತ ಹೇಳ್ತಾ ಇದ್ರೆ. ನೋಡಿ ಈ ವಯಸ್ಸಲ್ಲೂ ಕೂಡ, ಯಾಕಂದ್ರೆ ಅವ್ರು ವ್ಯಾಪಾರ ಮಾಡ್ಬೇಕು. ವ್ಯಾಪಾರ ಮಾಡೋದ್ರಿಂದ ಅದಕ್ಕೆ ಇದಿದೆ. ಹಾಗೆ ಮುಂದೆ ತೋರಿಸ್ತೀನಿ, ಇನ್ನು ಇದು ವ್ಯವಸ್ಥೆಯನ್ನ ತೋರಿಸ್ತೀನಿ. ಗುಳೇದಗುಡ್ಡದ ವ್ಯವಸ್ಥೆನ ಮುಂದುವರಿಸೋಣ. ಇದು ಮೇನ್ ಮಾರ್ಕೆಟ್. ಅಲ್ಲಿಂದ್ರ ಸರ್ ಅಲ್ಲಿಂದ್ರ
ಇಲ್ಲೇ ನಿಂದ್ರಿ ಸರ್. ಈ ಕಡೆ ಅಲ್ಲಿ ಹೋಗ್ತಿದ್ರು. ಈ ಈ ಕಡೆ ಹೋದ್ರೆ ಕಮ್ಮತ್ತಿಗೆ, ಈ ಕಡೆ ಹೋದ್ರ ಈ ಕಡೆ ಹೋದ್ರೆ ಬಾಗಲಕೋಟೆ. ಇದು ಮೇನ್ ಮಾರ್ಕೆಟು. ಮೇನ್ ಮಾರ್ಕೆಟ್ ಅಲ್ಲಿ ಈ ವ್ಯವಸ್ಥೆ ಸ್ವಲ್ಪನಾದ್ರೂ ಅಧಿಕಾರಿಗಳಿಗೆ ನೀವು ಮಾಡ್ತಾ ಇರುವಂತ ಕೆಲಸ ದೇವರ ಕೆಲಸ ಅಂತ, ಸರ್ಕಾರಿ ಕೆಲಸ ದೇವರ ಕೆಲಸ ಅಂತ ಬೋರ್ಡನ್ನು ಹಾಕಿರ್ತೀರ. ಏನು ಆ ಬೋರ್ಡನ್ನು ಹಾಕಿದ್ರೆ ಅದಕ್ಕೆ ನ್ಯಾಯವನ್ನು ಕೊಡಿಸಿ. ಇಲ್ಲವಾದ್ರೆ ನೀವು ಪೇಮೆಂಟ್ ತೊಗೊಂಡಿದ್ರು ವೇಸ್ಟ್ ಆಗುತ್ತೆ. ದಯವಿಟ್ಟು ನೋಡ್ಬೋದು. ಇಲ್ಲಿ ನಾವೇನು ಬೇರೆ ಏನು ಹೇಳ್ತಾ ಇಲ್ಲ, ಕಣ್ಣಿಗೆ ಏನು ಕಾಣ್ತಾ ಇದೀವಿ ಅದನ್ನೆಲ್ಲ ತೋರಿಸ್ತಾ ಇದೀವಿ. ಇದು ಎಷ್ಟರ ಮಟ್ಟಿಗೆ ತಪ್ಪು, ಯಾಕಂದ್ರೆ ನಾವು ಸಾರ್ವಜನಿಕರ ಹಿತದೃಷ್ಟಿಗೋಸ್ಕರ ನಮ್ಮ ಮನೆಗೋಸ್ಕರ ಕೇಳ್ತಾ ಇಲ್ಲ. ಇಲ್ಲಿರುವಂಥ ವ್ಯಾಪಾರಸ್ಥರಿಗೆ ಅನುಕೂಲ ಆಗಲಿ, ಇಲ್ಲಿರುವಂಥವ್ರಿಗೆ ಅನುಕೂಲ ಆಗಲಿ ಅಂತ ನಾವು ಕೇಳ್ತಾ ಇದ್ದೀವಿ. ಏನಾದರೂ ನಮ್ಮ ಮನೆಗಂತ ಕೇಳ್ತಾ ಇಲ್ಲ, ಇಲ್ಲಿರುವಂಥ ವ್ಯಾಪಾರಸ್ಥರಿಗೆ ಅನುಕೂಲ ಆಗಲಿ, ಒಳ್ಳೆ ರಸ್ತೆ ನಿರ್ಮಾಣ ಆಗಲಿ. ಇಲ್ಲಿರುವಂಥ ವ್ಯಾಪಾರಸ್ಥರು ಅವ್ರಿಗೆ ಆರ್ಥಿಕವಾಗಿ ಏನಿದೆ, ನೀರು, ಶೌಚಾಲಯ ಸೌಲಭ್ಯ ಇದೆ, ಅದನ್ನೆಲ್ಲ ಕೊಡಿಸಿ ಅಂತ ನಾವು ವಿಡಿಯೋ ಮುಖಾಂತರ ಕೇಳ್ಕೊತಾ ಇದ್ದೀವಿ. ದಯವಿಟ್ಟು ನೋಡ್ಬೋದು, ಇಲ್ಲೆಲ್ಲ ಜನ ಇದ್ದಾರೆ. ಈ ವ್ಯವಸ್ಥೆ ಇದೆ. ನಮಸ್ಕಾರ. ಸರ್, ಈ ವ್ಯವಸ್ಥೆ ಬಗ್ಗೆ ಏನು ಹೇಳಕ್ಕೆ ಇಷ್ಟ? ನಾವು ಇವಾಗ ನೋಡಿದ್ವಿ ಕೃಷಿ ಹೋಗಿ ಭೇಟಿ ಹಾಕಿ ವ್ಯವಸ್ಥೆ ಮಾಡ್ತೀವಿ ಎಲ್ಲ. ಯಾಕಂದ್ರೆ ನೋಡ್ರಿ, ಇಲ್ಲಿ ಬರುವಂಥವ್ರೆಲ್ಲ ನೀವು APMC ಅಧ್ಯಕ್ಷರು, ಅಲ್ಲಿ APMC ಬರುವಂಥ ಎಲ್ಲ ರೈತರು ಬರ್ತಾರೆ. ತಮ್ಮ ಬೆಳೆದಂಥ ಬೆಳೆಯನ್ನು ಚೌಟೈಸಿ ಇಲ್ಲಿ ಜೀವನ ಮಾಡಿ ಅಂತ ಬಂದಿರ್ತಾರೆ. ಅಂಥ ಟೈಮ್ದಾಗ ಈ ಒಂದು ವ್ಯವಸ್ಥೆ ಒಳಗೆ ಪಾಪ ಅವ್ರು ಕೊಡೋದು, ಅವ್ರು ತಂದಂಥ ಇದನ್ನು ಜನಾಸುರಕ್ಕೆ ಬರೋಕ್ಕೆ ಇಷ್ಟಪಡಾಗಿಲ್ಲ. ಯಾಕಂದರೆ ನೀರು ಯಾವ ರೀತಿ ಬರೋಕ್ಕೆ ಇಷ್ಟಪಡಾಗಿದ್ರೆ ದಯವಿಟ್ಟು ನೀವು ಟ್ರೈ ಮಾಡಿದ್ರೆ ಎಲ್ಲ ಇಲ್ಲಿರುವಂಥ ಯುವಕರಿಗೆ ಕೈ ಮುಗಿದು ಕೇಳ್ಕೊತಾ ಇದ್ದೀವಿ. ದಯವಿಟ್ಟು ನೀವು ಕೂಡ ನಗರಸಭೆಗೆ ಹೋಗಿ, ಪುರಸಭೆಗೆ ಹೋಗಿ ಒಂದು ವಿನಂತಿಯನ್ನು ಮಾಡ್ಕೊಳ್ಳಿ. ಮಾಡ್ಕೊಂಡು ಇದನ್ನು ಮಾಡಿ. ಬರ್ರಿ ಸರ್, ಏನು ಹೇಳ್ತೀರಿ ಹೇಳಿ ಸರ್. ಬರ್ರಿ, ಈ ವ್ಯವಸ್ಥೆ ಬಗ್ಗೆ ಹೇಳಿ. ಮತ್ತೆ ಹೇಳ್ರಿ. ಬರಂಗಿಲ್ಲ ಅಂತ ಹೇಳಿ ಗುರುತು ಮಾಡಿಸ್ತೀವಿ ನಾವೆಲ್ಲ. ಆಯ್ತು, ನಾವು ಸುಮ್ಮ ಕರೆ ಹೇಳ್ಬೇಕಂದ್ರೆ ನಾವು ಹೊಂಟಿದ್ದೀವಿ. ಒಂದು ಸ್ಟೇಷನ್ಗೆ ಒಂದು ಅರ್ಜಿ ಕೊಟ್ಟಿದ್ದೀವಿ. ಅರ್ಜಿ ಕೊಟ್ಟು ಅಕ್ರಮ ಮಾವ ದಂಧೆ ಮತ್ತು ಅಕ್ರಮ ಸಾರಾಯಿ ದಂಧೆ ಸಂಪೂರ್ಣವಾಗಿ ಬಂದ್ ಮಾಡ್ಬೇಕಂತ ಹೇಳಿ ಅರ್ಜಿ ಕೊಟ್ಟು ಕೊಡಕ್ಕೆ ಹೋಗಿದ್ದೀವಿ. ನಾವು ಹೋಗೋ ಟೈಮ್ದಾಗ ಇಲ್ಲಿ ಲೋಕಲ್ ಹುಡುಗರು ಚುನುಮುನ್ ಚೋಡ ಇಲ್ಲಿ ಚಲೋ ಕೊಡ್ತೈತೆ ಅಂತ ನಾವು ಇಲ್ಲಿ ಬಂದ್ರಿ. ಅಲ್ಲಿ ಕಡೆ ಬರ್ತಿರ್ತಿಲ್ಲ. ಇಲ್ಲಿ ಬಂದ ತಕ್ಷಣ ನೋಡಿದಾಗ ಇದು ವ್ಯವಸ್ಥೆ ಗೊತ್ತಾಗಿತ್ತು ನಮಗೆ. ಈಗ 3 ದಿವಸ ಆದ್ರೆ ನಾವು ಒದರಾಡಿದ್ರೆ ಬರ್ರಿ ಮುನ್ಸಿಪಾಲಿಟಿ ಬಂದು ಹೇಳ್ರಂತ. ಮುನ್ಸಿಪಾಲಿಟಿಗೆ ಅವ್ರು ಬರಂಗಿಲ್ಲ, ಅವ್ರು ಇಲ್ಲಿ ಬರ್ಬೇಕು. ಅವ್ರಿಗೆ ನೀವು ಪಗಾರ ಕೊಡ್ತೀರಿ, ನಿಮ್ಗೆ ಅವ್ರು ಕೊಡ್ತಾರ ಪಗಾರ? ಇದು ನಿಜವಾಗ್ಲೂ ಇದು ಇಷ್ಟು ಏನು ಗುಳೇದಗುಡದಲ್ಲಿ ನಡೆದಂತ ವಾಸ್ತವನ ತೋರಿಸ್ತಾ ಇದ್ವಿ. ನಾವು ವಿಡಿಯೋ ಮುಖಾಂತರ ಮಾಡಿದ್ವಿ. ನಾಳೆ ಅಥವಾ ನಾಡ್ದು ಇಲ್ಲ ನಾಳೆನೇ ಗುಳೇದಗುಡಕ್ಕೆ ಬಂದು ಅದೇನು ಪುರಸಭೆಗೆ ಒಂದು ಮನವಿಯನ್ನ ಕೊಡುವಂತ ಕೆಲಸವನ್ನ ಮಾಡ್ತೀವಿ. ಇಲ್ಲ ಅಧಿಕಾರಿ ಯಾರು ಅಧಿಕಾರಿ ಅವ್ರ ನಂಬರ್ ಇದ್ರೆ ಹಚ್ಚಿ ಸರ್, ಬರ್ತಾರೆ ಸರ್. ಇಲ್ಲಿ ಸಂಬಂಧಪಟ್ಟ ಅಧಿಕಾರಿ ಯಾರಾದ್ರೂ ಹಚ್ಚಿದ್ರ ಗೊತ್ತಾಗ್ಬಿಡ್ತಾರೆ. ಅವ್ರಿಗೆ ಹಚ್ಚಿರ ಸರ್. ಕಿರಿಕಿರಿ ಇನ್ನೊಂದು ಅಲ್ಲ ಇರುವಾಗ ಸಾರ್ವಜನಿಕ ಕೆಲಸಕ್ಕೆ ವ್ಯವಸ್ಥೆ ಇಲ್ಲೆಲ್ಲ ಜನರ ಬಾಯಿಲಿ ಕೇಳಿ ಸಾರ್ವಜನಿಕರ ಬಾಯಿಲಿ ಒಂದು ವ್ಯವಸ್ಥೆ ಮಾಡ್ಕೊಡ್ತಾರೋ ಇಲ್ಲಿ ನೋಡು. ಇಲ್ಲ ನೋಡೋಣ, ಅವರು ಕಾಲ್ ಮಾಡ್ತಾರೆ. ಇಲ್ಲಕನ್ನ ನಾವು ಅವರು ದಯವಿಟ್ಟು ನಾವೊಂದು ಹೇಳ್ತಾ ಇದೀವಿ. ದಯವಿಟ್ಟು ಯುವಕರು ಹಾಗೂ ಗುಳೇದಗುಡದ ಜನತೆ ದಯವಿಟ್ಟು ಇದನ್ನ ನೋಡಿ ನಾವಣಿಕೆ ನಾಳೆ ಬಂದು ಅದೇನಿದೆಯೋ ಒಂದು ಅರ್ಜಿಯನ್ನ ಕೊಡ್ತೀವಿ. ಶೀಘ್ರವಾಗಿ ಏನೋ ಈ ರೋಡನ್ನ ಒಂದು ಕಾಂಟ್ರಾಕ್ಟ್, ಒಂದು ಶಾಶ್ವತವಾದ ಪರಿಹಾರ. ನೀವು ಸಿಮೆಂಟ್ ಮಾಡ್ತಿರೋ, ಕಾಂಕ್ರೀಟ್ ಮಾಡ್ತಿರೋ, ಏನು ಮಾಡ್ತಿರೋ ನಿಮಗೆ ಬಿಟ್ಟಿದ್ದು. ಇಲ್ಲಿರುವಂಥ ವ್ಯಾಪಾರಸ್ಥರಿಗೆ ಮತ್ತು ಬರುವಂಥ ಜನರಿಗೆ ಅನುಕೂಲವನ್ನು ಮಾಡಿಕೊಡಿ ಅಂತ ಈ ವಿಡಿಯೋ ಮುಖಾಂತರ ಕೇಳ್ಕೊತಾ ಇದ್ದೀವಿ. ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಮತ್ತೊಮ್ಮೆ ಜಿಲ್ಲಾಧಿಕಾರಿಗಳೇ ಇದ್ರ ಬಗ್ಗೆ ಗಮನ ಹರಿಸಿ, ತಹಸೀಲ್ದಾರರೇ ಇದ್ರ ಬಗ್ಗೆ ಗಮನ ಹರಿಸಿ, ದಯವಿಟ್ಟು ಪುರಸಭೆಯವರು ನೀವು ಕೂಡ ಇದ್ರ ಬಗ್ಗೆ ಗಮನ ಹರಿಸಿ ಅಂತ ಹೇಳ್ತಾ ಈ ವ್ಯವಸ್ಥೆಯನ್ನು ಹೋಗಲಾಡಿಸಿ, ಈ ವ್ಯವಸ್ಥೆಯನ್ನು ಮುಕ್ತಿಯನ್ನು ಕೊಡಿ. ಯಾಕಂದರೆ ಬರುವಂಥವ್ರು ರೈತರು, ಇಲ್ಲಿ ಬರುವಂಥವ್ರು ಸಾಮಾನ್ಯ ವರ್ಗದವರು ರೈತರು ಎಲ್ಲರೂ ಕೂಡ ಬಂದಿರ್ತಾರೆ. ಇಂಥ ಒಂದು ವ್ಯವಸ್ಥೆಯಲ್ಲಿ ಅವ್ರು ವ್ಯಾಪಾರ ಮಾಡೋಕ್ಕಾಗ್ತಾ ಇಲ್ಲ. ದಯವಿಟ್ಟು ಇದನ್ನು ತುರ್ತಾಗಿ ಇದನ್ನು ಬಗೆಹರಿಸಬೇಕಾಗ್ತದೆ. ಇದನ್ನು ನೀವು ಬಗೆಹರಿಸಬೇಕಂತ ಕೇಳ್ಕೊತಾ ಇದ್ದೀನಿ. ಎಲ್ಲರೂ ಕೂಡ ನಮಸ್ಕಾರ.